ಇವತ್ತು ಕರ್ನಾಟಕ ರಾಜ್ಯ ದಲಿತ ಹಕ್ಕುಗಳ ಸಮಿತಿ DHS ಸಂಘಟನೆಯ ರಾಜ್ಯ ಮಟ್ಟದ ಹೋರಾಟದ ಭಾಗವಾಗಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ನಾವು ಬಜೆಟ್ ಪೂರ್ವ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಅದರ ಭಾಗವಾಗಿ ಮಾರ್ಚ್ 3ನೇ ತಾರೀಕಿನಿಂದ ಹಿಡಿದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಿನ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಚನ್ನಪಟ್ಟಣದಲ್ಲೂ ಸಹ ರಾಮನಗರ ಜಿಲ್ಲೆ ಮತ್ತು ಚನ್ನಪಟ್ಟಣ ತಾಲೂಕಿನ ಒಂದು ದಲಿತ ಹಕ್ಕುಗಳ ಸಮಿತಿಯ ಹೋರಾಟದ ಭಾಗವಾಗಿ ಬಜೆಟ್ ಪೂರ್ವ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂತಂದ್ರೆ, ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾವು ದಲಿತರಿಗೋಸ್ಕರನೇ ಹೋರಾಟ ಮಾಡ್ತಾ ಇರೋದು, ದಲಿತರನ್ನ ಉದ್ಧಾರ ಮಾಡೋಕ್ಕೆ ಇರೋದು ನಮ್ಮ ಸರ್ಕಾರ ಅಂತ ವೇದಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಅವ್ರ ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನವರೆಗೂ ಒಂದೇ ಒಂದು ಕುಂಟೆ ಅಲ್ಲ, ಒಂದು ಅಡಿ ಕೂಡ ಭೂಮಿನ ದಲಿತರಿಗೆ ಕೊಡಕ್ ಆಗ್ತಾ ಇಲ್ಲ. ಅವ್ರ ಕೈಲಿ ಒಂದು ಮನೆ ಕೊಡಕ್ ಆಗ್ತಿಲ್ಲ. ಹೋಗ್ಲಿ ಅಲ್ಲೋ ಇಲ್ಲೋ ಸರ್ಕಾರಿ ಗೋಮಾಳಗಳಲ್ಲಿ, ಸರ್ಕಾರಿ ಭೂಮಿಗಳಲ್ಲಿ ಎಕರಾನ್ಗಟ್ಲೆ ದಲಿತರು ವರ್ಷಗಳಿಂದ ತಾತನ ಮುತ್ತಾತನ ಕಾಲದಿಂದ ಉಳುಮೆ ಮಾಡ್ಕೊ ಬಂದಿರೋ ಭೂಮಿನ ಅವ್ರ ಹೆಸರಿಗೆ ಮಾಡ್ಕೊಡ್ರಪ್ಪ, ಹೋಗ್ಲಿ ಖಾತೆ ಪಾಣಿಗಳು ಮಾಡ್ಕೊಡಿ ಅಂದ್ರೂ ಕೂಡ ಅವ್ರ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು 3 ತಿಂಗಳು ಒಂದ್ಸಲಿ ಮೀಟಿಂಗ್ ಮಾಡಿ ಹೇಳ್ತಾನೆ ಅವ್ರೆ, ನಾವು ಕೋಡಿ ಮುಕ್ತ ಗ್ರಾಮ ಮಾಡ್ತೇವೆ, ಕಂದಾಯ ಗ್ರಾಮ ಮಾಡ್ತೇವೆ, ಬಗರ್ಕಂ ಅರ್ಜಿಗಳನ್ನೆಲ್ಲ ಇವತ್ತೇ ಎಲ್ಲ ಮಾಡ್ಬಿಡ್ತೀವಿ ಅಂತ ಹೇಳ್ತಾವ್ರೆ. ಆದ್ರೆ ಚನ್ನಪಟ್ಟಣ ತಾಲೂಕಲ್ಲಿ ನೀವು ಬಂದು ನೋಡಿ, ಎಷ್ಟು ಜನ ದಲಿತರು ಭೂಮಿಗೆ ಅರ್ಜಿಗಳು ಹಾಕೊಂಡಿರೋರು, ಫಾರಂ ನಂಬರ್ 53, 57 ಕೋಡಿಗಳಿಗೆ ಅರ್ಜಿ ಹಾಕೊಂಡಿರೋರು, ಅಳತೆ ಹದ್ವಸ್ತಿಗಳಿಗೆ ಅರ್ಜಿ ಹಾಕೊಂಡಿರೋರು, ನಿವೇಶನಗಳಿಗೆ ಅರ್ಜಿ ಹಾಕೊಂಡಿರೋರು, ಭವನಗಳು, ಸ್ಮಶಾನಗಳು ಏನೂ ಕೂಡ ಅರ್ಜಿ ಯಾವ ತರದಲ್ಲಿ ಮೂವ್ ಆಗ್ತಾ ಇಲ್ಲ. ತಾಲೂಕು ಆಫೀಸು ಕಂಪ್ಲೀಟು ತಾಲೂಕು ಆಡಳಿತ ಕುಸಿದು ಬಿದ್ದಿದೆ. ಹಾಗಾಗಿ ಈ ಸಾರಿಯಾದ್ರೂ ಮುಂಬರುವ ಬಜೆಟ್ನಲ್ಲಿ ಏನು ತಾವು ಪ್ರತಿ ಸಾರಿ 42,000 ಕೋಟಿ ಹಣವನ್ನು ದಲಿತರಿಗೆ ಮೀಸಲಿಟ್ರಿ. ಆದ್ರೆ ನೀವು ಸರ್ವೆ ಮಾಡಿ, ಯಾವುದೇ ತಾಲೂಕು ಯಾವುದೇ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ ನೀವೇನು ಘೋಷಣೆ ಮಾಡ್ತಾ ಇದ್ರಲ್ಲ, ನಾವು ದಲಿತರಿಗೆ ಭೂಮಿ ಕೊಡ್ತಾ ಇದೀವಿ, ದಲಿತರಿಗೆ ಬೋರ್ವೆಲ್ ಕೊಡ್ತಾ ಇದೀವಿ, ದಲಿತರಿಗೆ ಸ್ಮಶಾನ ಕೊಡ್ತಾ ಇದೀವಿ, ಬಂದು ನೋಡಿ ವಾಸ್ತವ ಬೇರೆನೇ ಇದೆ. ಒಂದೇ ಒಂದು ಬೋರ್ವೆಲ್ ಹಾಕ್ಸ್ಕೊಳ್ಳಕ್ಕೆ ಒಬ್ಬ ಅರ್ಜಿದಾರ ಮಿನಿಮಮ್ 4 ರಿಂದ 5 ವರ್ಷ MLA ಹಿಂದೆ ಅಲಿಯಂತ ಪರಿಸ್ಥಿತಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಒಂದೇ ಒಬ್ಬ ದಲಿತ ಬಡ ರೈತ ತನ್ನ ಭೂಮಿಗೆ ಖಾತೆ ಮಾಡಿಸ್ಕೊಳ್ಳಿಕ್ಕೆ, ಪಾಣಿ ಮಾಡಿಸ್ಕೊಳ್ಳಿಕ್ಕೆ ತಹಶೀಲ್ದಾರ್ ಆಫೀಸ್ಗಳಿಗೆ ಚಪ್ಪಲಿ ಕಿತ್ತೋಗವ್ರು ಅಲಿಯಂತ ಪರಿಸ್ಥಿತಿ. ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಇದು ವಾಸ್ತವ. ಆ ಶಾಶ್ವತ ಬಡತನ ನಿರ್ಮೂಲನೆ ಯೋಜನೆ ಅಂದ್ರೆ ಪ್ರತಿ ಕುಟುಂಬಕ್ಕೆ ಮಿನಿಮಮ್ 4 ಎಕರೆ ಭೂಮಿ ಕೊಡಿ, ವಾಸಕ್ಕೆ ಯೋಗ್ಯವಾದ ಮನೆ ಕೊಡಿ, ಇತರ ಸಹಿತ ಮನೆ ಕೊಡಿ, ಕುರಿ ಸಾಕ್ಬೇಕು, ಕೋಳಿ ಸಾಕ್ಬೇಕು, ಹಸು ಸಾಕ್ಬೇಕು, ಆ ತರ ಇತರು ಸಹಿತ ಮನೆ ಕೊಡಿ, ಪ್ರತಿ ಗ್ರಾಮಕ್ಕೂ ಸಾರ್ವಜನಿಕ ಸ್ಮಶಾನ ಕೊಡಿ, ಭವನಗಳು ಕೊಡಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವೇತನವನ್ನು ಕೊಡಿ, ವಿದ್ಯಾರ್ಥಿ ವೇತನ ಕೊಡಿ, ಒಳ್ಳೆ ಹಾಸ್ಟೆಲ್ ಕೊಡಿ, ಎಜುಕೇಶನ್ ಕೊಡಿ, ಫ್ರೀ ಆರೋಗ್ಯ ಕೊಡಿ, ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಿ. ಇವೆಲ್ಲ ಬಿಟ್ಟು ಕೇವಲ ಕಂಡುಹಿಡಿಸುವ ತಂತ್ರಗಳು, ಚುನಾವಣೆ ಸಂದರ್ಭದಲ್ಲಿ ಗಿಮಿಕ್ಗಳು ಮಾಡಿಕೊಂಡು ದಲಿತರನ್ನ ಇವತ್ತರೆಗೂ ಕೂಡ ಅವ್ರನ್ನ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತ ಪರಿಸ್ಥಿತಿನ ತಾವು ಮಾಡಿದಿರಿ. ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ, ತಮ್ಮ ಅಧಿಕಾರಶಾಹಿ ಮನಸ್ಥಿತಿಗೋಸ್ಕರ ದಲಿತರನ್ನ ಅಲ್ಲಿ ಇಲ್ಲಿ ದಿಕ್ತಪ್ಪಿಸಿ ಕೇವಲ ಪುತ್ಥಳಿಗಳನ್ನ ಮಾಡಿಸೋದು, ಜಯಂತಿಗಳನ್ನ ಮಾಡಿಸೋದ್ರ ಮುಖಾಂತರ ದಲಿತರು ಡೈವರ್ಟ್ ಮಾಡಬೇಡಿ. ಈ ಬಜೆಟ್ ಅಲ್ಲಾದ್ರೂ ತಾವು ದಲಿತರಿಗೆ ಒಂದು ದಲಿತರ ಮೀಸಲಾಡ ಏನಿದೆ ದಲಿತರಿಗೇನೆ ತಲುಪಬೇಕು, ಅದು ಪರಿಣಾಮಕಾರಿಯಾಗಿ ತಲುಪಬೇಕು ಅಂತ ನಾವು ಬಜೆಟ್ ಅಲ್ಲಿ ಡಿಮ್ಯಾಂಡ್ ಮಾಡಿ ಬಜೆಟ್ ಪೂರ್ವ ಹೋರಾಟ ಎಲ್ಲ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ತಾವು ಇದೇ ತರ ದಲಿತ ವಿರೋಧಿ ಯಾವುದೇ ಸರ್ಕಾರಗಳು ಬರಲಿ, ದಲಿತ ವಿರೋಧಿ ಮನಸ್ಥಿತಿಯನ್ನ ಮುಂದುವರಿಸಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು DHS ಮಾಡುತ್ತೆ ಅಂತ ಎಚ್ಚರಿಕೆ ನೀಡ್ತಾ, ಈ ಸಂಘವನ್ನ ನಾವು ಕಾಲೋನಿಯಲ್ಲಿ ಶುರು ಮಾಡಿರ್ಬೋದು, ಆದ್ರೆ ಇಡೀ ತಾಲೂಕಿನಲ್ಲಿ ಈ ಸಂಘದ ಪಾಠ ಆಗ್ಬೇಕು. ಹಿನ್ನೆಲೆ ಆಯ್ತಲ್ಲ, ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ, ಇವತ್ತು ದಲಿತರಿಗೆ ಭೂಮಿ ಇಲ್ಲ, ಅರ್ಧ ಎಕರೆ 20 ಕುಂಟೆ 10 ಕುಂಟೆ ಜಮೀನುಗಳಿದೆ ದಲಿತರಿಗೆ. ಯಾಕೆ ನಮ್ಮನ್ನ ಈ ಸ್ಥಿತಿಲಿ ಇಟ್ಟಿದ್ದಾರೆ ಅಂದ್ರೆ, ನಾವು ನಮ್ಮ ಮಕ್ಕಳು ಅವರ ಮೊಮ್ಮಕ್ಕಳು ಎಲ್ಲರೂ ಜೀತ ಮಾಡಿ ಬದುಕಬೇಕು, ಕೂಲಿ ಮಾಡೇ ಇರಬೇಕು, ಬಿಟ್ಟಿ ಚಾಕರಿ ಮಾಡಬೇಕು ಅನ್ನುವಂಥದ್ದು ಈ ಸಮಾಜದ ನೀತಿ. ಆ ಕಾರಣಕ್ಕಾಗಿ ಇವತ್ತು ನಮಗೆ ಭೂಮಿ ಇಲ್ದಂಗಾಗಿದೆ, ವಾಸಕ್ಕೆ ಮನೆ ಇಲ್ದಂಗಾಗಿದೆ,
25 ಲಕ್ಷದ ಕುಟುಂಬಗಳು ಇವತ್ತು ದಲಿತರ ಕುಟುಂಬ ನಮ್ಮ ರಾಜ್ಯದಲ್ಲಿದೆ. SC ಮತ್ತು ST ಇಬ್ರು ಸೇರಿದ್ರೆ 1.5 ಕೋಟಿ ಆಗ್ತೀವಿ ನಾವು ಜನಸಂಖ್ಯೆಯಲ್ಲಿ. ಇವತ್ತು ನೋಡಿ ಭೂ ಸ್ವಾಧೀನ ಮಾಡ್ಕೊಳ್ತಾ ಇದೆ ಸರ್ಕಾರ. ಯಾರ ಹತ್ರ ಭೂ ಸ್ವಾಧೀನ ಮಾಡ್ಕೊಳ್ತಾ ಇದೆ? ನಮ್ಮ ರೈತರಿಂದ ಭೂಮಿಯನ್ನು ತಗೊಳ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ? ಕೈಗಾರಿಕೋದ್ಯಮಿಗಳಿಗೆ ಕೊಡ್ತಾ ಇದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಯಾರು ಆಸ್ತಿ ಪಡೆದಿದ್ದಾರೋ, ಮಾಲೀಕ ಇದ್ದಾನೋ ಅವನಿಗೆ ಇವತ್ತು ಭೂಮಿಯನ್ನ ಕೊಡ್ತಾ ಇದ್ದಾರೆ. 50 ಎಕರೆ 100 ಎಕರೆ ಸ್ವಾಧೀನ ಮಾಡ್ಕೊಂಡು ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಂದಾಲ್ ಅಂತ ಹೇಳಿ ಒಂದು ಕಂಪನಿ ಇದೆ. ಜಿಂದಾಲ್ ಅಂತ ಒಬ್ಬ ಮಾಲೀಕ ಇದ್ದಾನೆ. 3600 ಎಕರೆ ಜಮೀನನ್ನ ಆ ಜಿಂದಾಲ್ ಕಂಪನಿ ಅವರಿಗೆ ಕೊಟ್ಟಿದ್ದಾರೆ. ಎಷ್ಟರಂಗೆ? ಬರೀ 95,000 ರೂಪಾಯಿಗೆ 1 ಎಕರೆಗೆ. 95,000 ರೂಪಾಯಿಗೆ 1 ಎಕರೆ ಕೊಡೋ ಸರ್ಕಾರ ಹೇಗೆ ಕೊಡುತ್ತೆ ಅಂತಂದ್ರೆ, ಹಿಂದೆ ಯಾವಾಗಲೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ 50 ವರ್ಷದ ಹಿಂದೆ. ಆ ಅಗ್ರಿಮೆಂಟ್ ಪ್ರಕಾರ 95,000 ರೂಪಾಯಿಗೆ 1 ಎಕರೆ ಜಮೀನನ್ನ ಜಿಂದಾಲ್ ಕಂಪ್ನಿಗೆ ಇವತ್ತು ಕೊಡ್ತಾ ಇದ್ದಾರೆ. 3600 ಎಕರೆ ಜಮೀನು ಕೊಟ್ಟಿದ್ದಾರೆ. ಅದೇ ದಲಿತರು, ನಮ್ಗೆ ಭೂಮಿ ಇಲ್ಲ, ವರ್ಷಾನ್ಗಟ್ಲೆಯಿಂದ ನಾವು ಭೂಮಿಯಿಂದ ಬದುಕ್ತಾ ಇದ್ದೀವಿ, ನಮ್ಗೆ 2 ಎಕರೆ ಜಮೀನು ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸರ್ಕಾರನ. ಭೂ ಸ್ವಾಧೀನ, ಭೂ ಒಡೆತನ ಕಾನೂನು ಅಡಿಯಲ್ಲಿ 2 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡ್ಕೊಂಡಿದೆ. ಇವತ್ತು ಬೋರ್ಡ್ ಹಾಕೊಂಡಿದೆ. ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ಭೂ ಒಡೆತನ ಯೋಜನೆಯಲ್ಲಿ ನಿಮಗೆ ಭೂಮಿ ಕೊಡ್ತೀವಿ ಅಂತ. ಇವತ್ತು ನಾವು ವರ್ಷಾನ್ಗಟ್ಲೆಯಿಂದ ಕೇಳ್ತಾ ಇದ್ದೀವಿ. ನಾವು 11,000 ಜನ ಅರ್ಜಿ ಹಾಕಿದ್ದೀವಿ ನಾವು ಸರ್ಕಾರಕ್ಕೆ, ನಮ್ಗೆ ಭೂಮಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದ್ರೆ ನಮ್ಗೆ ಭೂಮಿ ಕೊಡ್ತಾ ಇಲ್ಲ ಸರ್ಕಾರ. ಆದ್ರೆ ಕೋಟ್ಯಾಧೀಶರಿಗೆ, ಕೈಗಾರಿಕೋದ್ಯಮಿಗಳಿಗೆ ಇವತ್ತು ಭೂಮಿ ಕೊಡ್ತಾರೆ. ನಮ್ಮಂತ ಬಡವರಿಗೆ ಇವತ್ತು ಭೂಮಿ ಕೊಡೋದಿಲ್ಲ. ಇದು ಸರ್ಕಾರದ ನೀತಿ. ಆದ್ರಿಂದ ಇವತ್ತು ನಮ್ಮ ಹಕ್ಕಿದೆ ಭೂಮಿ ಕೇಳುವಂತಹದ್ದು. ಆದ್ರಿಂದ ಪ್ರತಿ ದಲಿತರ ಕುಟುಂಬಕ್ಕೆ ಭೂಮಿ ಇಲ್ಲದೆ ಇರೋಗೆ 2 ಎಕರೆ ಜಮೀನನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಅದೇ ರೀತಿಯಲ್ಲಿ 25 ಲಕ್ಷ ದಲಿತ ಕುಟುಂಬದಲ್ಲಿ ಅರ್ಧಕ್ಕರ್ಧ ದಲಿತರಿಗೆ ಇವತ್ತು ವಾಸ ಮಾಡೋದಕ್ಕೆ ಯೋಗ್ಯವಾದಂತ ಮನೆ ಇಲ್ಲ. ಆದ್ರಿಂದ 5 ಲಕ್ಷ ಅನುದಾನವನ್ನ ಮನೆ ಕಟ್ಕೊಳ್ಳೋದಕ್ಕೆ ಕೊಡಿ ಅಂತ ಹೇಳಿ ಇವತ್ತು ನಾವು ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಬೋರ್ವೆಲ್ಗೆ ಅರ್ಜಿ ಹಾಕಿದ್ದೀವಿ. ಎಷ್ಟು ಜನ ಅರ್ಜಿ ಹಾಕಿದ್ದೀವಿ? ಇಡೀ ರಾಜ್ಯದಲ್ಲಿ 48,000 ಜನ ಬೋರ್ವೆಲ್ ಕೊಡಿ ಅಂತ ಹೇಳಿ ದಲಿತರು ನಾವು ಅರ್ಜಿ ಹಾಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗ್ತಾ ಇದೆ? ಪ್ರತಿಯೊಂದು ಕ್ಷೇತ್ರದಲ್ಲಿ ಒಬ್ಬರು MLAಗೆ 15ರಿಂದ 20 ಬೋರ್ವೆಲ್ ಕೊಡ್ತಾರೆ. ಆ 15ರಿಂದ 20 ಬೋರ್ವೆಲ್ ಒಬ್ಬ MLA ಕೊಟ್ರೆ ಯಾರು ಕೊಡ್ತಾರೆ? ನಮ್ಮಂತ ಬಡವರಿಗೆ ಸಿಗ್ತಾ ಇದೆಯಾ ಬೋರ್ವೆಲ್? ಯಾರು ಅವರಿಂದ ಸುತ್ತುವಂತ ರಾಜಕಾರಣಿಗಳಿಗೆ, ಅವರ ಬೆಂಬಲಿಗರಿಗೆ, ಹಿಂಬಾಲಕರಿಗೆ ಇವತ್ತು ಬೋರ್ವೆಲ್ಗಳು ಸಿಗ್ತಾ ಇದೆ. ನಾವು 5 ಸಾರಿ 6 ಸಾರಿ ಅರ್ಜಿ ಹಾಕಿದ್ರು ನಮ್ಗೆ ಬೋರ್ವೆಲ್ ಸಿಕ್ಕಲ್ಲ, ನಮಗೆ ನೀರು ಸಿಕ್ಕಲ್ಲ. ನೀರಿಲ್ಲ ಅಂತಂದ್ರೆ ನಾವು ಬದುಕು ಮಾಡೋಕ್ಕಾಗಲ್ಲ. ಆದ್ರಿಂದ ಇವತ್ತು ನಾವೇನಾಗ್ತಿದೆ, ನಮ್ಗೆ ವಲಸೆ ಹೋಗುವಂತದ್ದೇ ನಮ್ಗೆ ಆಧಾರ ಆಗಿದೆ. ಇನ್ನೊಂದ್ ಕಡೆ ಉದ್ಯೋಗ ಇಲ್ಲ. ಇವತ್ತು ಉದ್ಯೋಗ 2,84,000 ಉದ್ಯೋಗ ಖಾಲಿ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಇವತ್ತು ದಲಿತರಿಗೆ ಉದ್ಯೋಗ ಕೊಟ್ರೆ 80,000 ಜನ ದಲಿತರಿಗೆ ಉದ್ಯೋಗ ಕೊಡ್ಬೇಕಾಗುತ್ತೆ. ಇವತ್ತು ಕೊಡ್ತಾರ ಸಿದ್ದರಾಮಯ್ಯನವರು ಅಂತ ಹೇಳಿ ಇವತ್ತು ನಾವು ಕೇಳ್ತಾ ಇದೀವಿ ಸರ್ಕಾರನ.